ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಅವರು ಹಾಕಿರುವ ಒಂದೇ ಒಂದು ಪೋಸ್ಟ್ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅಷ್ಟು ಜನ ಪುರುಷರು ನಾಯಿಗಳ ಸಮಾನ, ಅವರ ಮನಸ್ಥಿತಿ ಹಂಗೆ ಇರುತ್ತಾ? ಇಂಥ ಪ್ರಶ್ನೆಗಳಿದೆ. ಪ್ರಮುಖವಾಗಿ ಪ್ರಾಣಿ ಪ್ರಿಯರು ಕೂಡ ರೊಚ್ಚಿಗೆದ್ದಿದ್ದಾರೆ ರೀ ನಿಮ್ಮ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವ ಆಯಾಮದಲ್ಲಿ ಹೆಂಗೆ ಈ ಪೋಸ್ಟ್ ಅನ್ನ ಮಾಡಿದ್ರಿ, ಯಾವ ಆಧಾರದ ಮೇಲೆ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಮೋಸ್ಟ್ಲಿ ರಮ್ಯಾ ಅವರೇ ಅದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಅನ್ಸುತ್ತೆ. ಹಾಗಾದ್ರೆ ರಮ್ಯಾ ಅವರ ಪೋಸ್ಟ್ ಏನು, ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಏನು, ಆ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಆಗಾಗ ಕೆಲವೊಂದು ಪೋಸ್ಟ್ಗಳನ್ನು ಹಾಕುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸುತ್ತಾ ಇರ್ತಾರೆ. ಸಮಾಜದ ಅಂಕು ಡೊಂಕುಗಳ ಕುರಿತು ಮಾರ್ಮಿಕ ಪೋಸ್ಟ್ಗಳನ್ನು ಮಾಡುವ ಮೂಲಕ ಸಮಾಜದ ಓರೆ ಕೋರೆಗಳನ್ನು ತಿದ್ದೋ ಕೆಲಸ ಮಾಡ್ತಿರ್ತಾರೆ. ಸಿನಿಮಾ ರಂಗದ ಜೊತೆಗೆ ರಾಜಕೀಯದಲ್ಲೂ ಒಂದು ಕಾಲಕ್ಕೆ ರಮ್ಯಾ ಸಕ್ರಿಯರಾಗಿದ್ರು. ಅಲ್ಲದೆ ಎಐಸಿಸಿ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥಿಯೂ ಆಗಿ ಕಾರ್ಯನಿರ್ವಹಿಸಿದ್ರು. ಹೀಗಾಗಿ ಆಗಾಗ ರಮ್ಯಾ ಕೆಲವು ಮಾರ್ಮಿಕ ಪೋಸ್ಟ್ ಮಾಡ್ತಿರ್ತಾರೆ. ಈಗ ಅಂತಹುದೇ ಒಂದು ಪೋಸ್ಟ್ ನಿಂದ ಮತ್ತೆ ಚರ್ಚೆಗೆ ಗ್ರಾಸರಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿಕೆ ಉಲ್ಲೇಖಿಸಿ ರಮ್ಯಾ ಪೋಸ್ಟ್. ಪುರುಷರ ಮನಸ್ಥಿತಿಯನ್ನ ನಾಯಿಗಳಿಗೆ ಹೋಲಿಸಿದ್ರ? ಬೀದಿ ನಾಯಿಗಳಿಗೆ ರಕ್ಷಣೆ ನೀಡೋ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ. ಬೀದಿ ನಾಯಿಗಳಿಗೆ ಸರ್ಕಾರವೇ ರಕ್ಷಣಾ ಗೃಹಗಳನ್ನು ನಿರ್ಮಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಹೇಳಿತ್ತು. ಬೀದಿ ನಾಯಿಗಳ ರಕ್ಷಣೆ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ. ಬೀದಿ ನಾಯಿಗಳ ಮನಸ್ಥಿತಿ ಕುರಿತು ವಿಶ್ಲೇಷಣೆ ಮಾಡಿರೋ ನ್ಯಾಯಮೂರ್ತಿಗಳು, ನಾಯಿಗಳು ಯಾವ ಹೊತ್ತಿನಲ್ಲಿ ಯಾರಿಗೆ ಕಚ್ಚುತ್ತವೆ ಅನ್ನೋದು ಗೊತ್ತಾಗಲ್ಲ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದನ್ನೇ ಆಧಾರವಾಗಿಟ್ಟುಕೊಂಡು ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಇಷ್ಟಕ್ಕೂ ಆ ಪೋಸ್ಟ್ನಲ್ಲಿ ಏನಿದೆ, ರಮ್ಯಾ ಹೇಳಿರೋದೇನು ಅಂತ ತೋರಿಸ್ತೀವಿ ನೋಡಿ. ಬೀದಿ ನಾಯಿಗಳು ಯಾವಾಗ ಕಚ್ಚುತ್ತವೆ, ಅವುಗಳ ಮನಸ್ಥಿತಿ ಹೇಗಿರುತ್ತೆ ಎಂದು ಗೊತ್ತಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದೇ ರೀತಿ ಪುರುಷರ ಮನಸ್ಥಿತಿಯೂ ಇರುತ್ತದೆ. ಅವರು ಯಾವಾಗ ಅತ್ಯಾಚಾರ ಮಾಡ್ತಾರೆ, ಕೊಲೆ ಮಾಡ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಹೀಗಾಗಿ ಎಲ್ಲ ಪುರುಷರನ್ನ ಜೈಲಿಗಟ್ಟಬೇಕಾ? ರಮ್ಯಾ ಮಾಡಿರೋ ಈ ಪೋಸ್ಟ್ ಭಾರಿ ಚರ್ಚೆಗೆ ಕಾರಣವಾಗಿದ್ದು, ರಮ್ಯಾ ಅಭಿಪ್ರಾಯದ ಪರ ವಿರೋಧ ಚರ್ಚೆ ಶುರುವಾಗಿದೆ. ಇದ್ದಕ್ಕಿದ್ದಂತೆ ರಮ್ಯಾ ಈ ರೀತಿಯ ಪೋಸ್ಟ್ ಹಾಕಿ ಪುರುಷರನ್ನ ನಾಯಿಗಳಿಗೆ ಹೋಲಿಸಿದ್ರ ಅನ್ನೋ ಚರ್ಚೆ ಕೂಡ ಈಗ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.